ಈ ಪ್ರಾನ್ಸ್ ಅಲ್ಲಿ ಸ್ವಲ್ಪ ಬಿಗ್ ಆಗಿರುತ್ತೆ, ಮಾಮೂಲಿ ಪ್ರಾನ್ಸ್ ತರ ಅಲ್ಲ ಇದು, ಅದಕ್ಕೆ ತುಂಬಾ ಬಿಗ್ ಆಗಿರುತ್ತೆ. ಇದನ್ನ ಫ್ರೈ ಮಾಡೋಣ, ಭಾರಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇದನ್ನ ಫ್ರೈನ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ. ಬನ್ನಿ ಯಾವ್ಯಾವ ತರ ಮಾಡ್ತೀನಿ, ಯಾವ್ಯಾವ ತರ ಪ್ರೊಸೀಜರ್ ಇರುತ್ತೆ ಬನ್ನಿ ನೋಡೋಣ. ಅಂಡ್ ಇನ್ನು ಈ ವಿಡಿಯೋನ ನೋಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಏನ್ ಗೊತ್ತಾ, ಏನಂದ್ರೆ ನಾನು ಇದನ್ನ ಫುಲ್ ಸಿಪ್ಪೆ ಬಿಸ್ತಾ ಇಲ್ಲ, ಮಧ್ಯದ ಮಾತ್ರ ಬಿಸ್ತಾ ಇರೋದು. ಸೊ ಈ ಬ್ಯಾಂಬೂ ಸ್ಟಿಕ್ ಯೂಸ್ ಮಾಡ್ತೀನಿ, ಕೆಳಗಡೆಯಿಂದ ಇದು ಹಾಕ್ತೀನಿ. ಯಾಕಂದ್ರೆ ಬ್ಯಾಂಬೂ ಸ್ಟಿಕ್ ಯೂಸ್ ಮಾಡಿಲ್ಲ ಅಂದ್ರೆ ಫುಲ್ ಕೋಲ್ಡ್ ಆಗ್ಬಿಡುತ್ತೆ ಈ ತರ. ಅದಕ್ಕೆ ಮಿಡಲ್ ಬಿಸ್ಕೊಂಡು ಭಾರಿ ಹಿಂಸೆ ಆಗ್ಬಿಡುತ್ತೆ, ಅದಕ್ಕೆ ಬ್ಯಾಂಬೂ ಸ್ಟಿಕ್ ಯೂಸ್ ಮಾಡ್ತೀನಿ. ನೀವು ಯಾವ ಸ್ಟಿಕ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಬನ್ನಿ ಸಿಪ್ಪೆ ಸುಲಿಯೋಣ. ಇವಾಗ ಸಿಪ್ಪೆ ಸುಲ್ತೀನಿ, ಬನ್ನಿ ಬ್ಯಾಂಬೂ ಸ್ಟಿಕ್ ಹಾಕ್ತೀನಿ, ಹಿಂದೆಯಿಂದ ಹಾಕೊಳ್ತೀನಿ. ಇಲ್ಲಿ ಇಷ್ಟು ಗ್ಯಾಪ್ ಉಳಿಯಂಗೆ ಹಾಕೊಳ್ಳಿ ಆಯ್ತಾ. ಎಲ್ಲದಕ್ಕೂ ಸ್ಟಿಕ್ ಹಾಕೊಳ್ತೀನಿ, ಕೆಳಗಡೆಯಿಂದ ಚುಚ್ಚೋದು ಉಲ್ಟಾ. ಈ ಟೈಗರ್ ಪ್ರಾನ್ಸ್ ಸ್ವಲ್ಪ ಕಾಸ್ಟ್ಲಿ ಆಯ್ತಾ, ಕೆಜಿಗೆ 850 ರೂಪಾಯಿ. ಮಾಮೂಲಿ ಪ್ರಾನ್ಸ್ಗಿಂತ ತುಂಬಾ ಕಾಸ್ಟ್ಲಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಪ್ಪೆ ತೆಗಿತೀನಿ ಮಿಡಲ್ ಇಂದು. ಒಂದು ಸಿಪ್ಪೆ ತೆಗೆಯೋದೇನು ರಿಸ್ಕ್ ಏನಿಲ್ಲ, ನೋಡಿಲಿ ಅಷ್ಟೇ. ಶೆಲ್ ತೆಗಿತಿರೋದು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ನೇದಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಖಾರ ಪುಡಿ ನೆಕ್ಸ್ಟ್ ಹಾಕ್ತೀನಿ. ಅರಿಶಿನ ಹಾಕ್ತೀನಿ, ಸ್ವಲ್ಪ ಅಲ್ಲಿ ಜಾಸ್ತಿ ಆಗ್ತಿಲ್ಲ. ಬ್ಲ್ಯಾಕ್ ಪೆಪ್ಪರ್ ಹಾಕ್ತೀನಿ, ಇದೇ ಮೇನು. ಇದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ರಲ್ಲಿ ಜಾಸ್ತಿ ಟೇಸ್ಟ್ ಇದಕ್ಕೆ ಇದೆ. ಬ್ಲ್ಯಾಕ್ ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ.
ಮೈದಾ ಹಿಟ್ಟು 1 ಕಪ್ಪು, ನಿಂಬೆಹಣ್ಣು ಹಾಕೊಳ್ತೀನಿ, ಕಟ್ ಮಾಡ್ಕೊಳ್ತೀನಿ. ಸಾಕೆ ಹೆಂಗಿದೆ? ಓಕೆ, ಕಲಿಸ್ಕೊಳ್ಳೋಣ. ಮಸಾಲ ಹಚ್ಕೊಳ್ತೀನಿ. ಫುಲ್ ಎಲ್ಲ ಬಾಡಿ ಫುಲ್ ಆಗ್ಬೇಕಾಯ್ತಾ, ಕ್ಲೀನ್ ಹಚ್ಕೊಳ್ಳಿ ಆಯ್ತಾ, ಒಂದ್ ಕಡೆ ಜಾಗ ಬಿಡ್ದಂಗೆ. ಪ್ಯಾನ್ನ ಕಾಯಕ್ಕಿಡೋಣ ಬನ್ನಿ. ಓಕೆ, ಎಣ್ಣೆ ಹಾಕ್ತೀನಿ. ಹತ್ತು ನಿಮಿಷ ಆಯಿತು. ಫುಲ್ ಮಸಾಲೆ ಎಲ್ಲ ಫುಲ್ ಹೀರ್ಕೊಬಿಟ್ಟಿದೆ ಟೈಗರ್ ಬನ್ಸ್ಗೆ. ಸೊ ಇವಾಗ ಎಣ್ಣೆಲಿ ಬಿಡೋಕೆ ಹೋಗ್ತೀನಿ. ಸ್ವಲ್ಪ ಹೊಗೆ ಜಾಸ್ತಿ, ಸ್ವಲ್ಪ ಹಿಂದೆ ಹಾಕೊಳ್ಳೋಣ. ಓಕೆ, ಹಾಕೊಳ್ತೀನಿ. ಇದು ಯಾಕಂದ್ರೆ ಸ್ಟಿಕ್ನ ಸ್ವಲ್ಪ ಬಿಟ್ಟಿನಿ ಈ ತರ ಹಿಂಗ್ ಇಟ್ಕೊಳಕ್ಕೆ ಕೈಗೆ. ಬಾಕಿ ನೆಕ್ಸ್ಟ್ ರೌಂಡ್ ಹಾಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಏನು ಉರಿಯೋದೇನು ಬೇಡ, ಒಂದು 5 ನಿಮಿಷ ಫ್ರೈ ಆದ್ರೆ ಸಾಕು, ಜಾಸ್ತಿ ಬೇಡ ಆಯ್ತಾ. ತುಂಬಾ ಉರಿನ ಒಂದು 5 ನಿಮಿಷ ಸಾಕು. ಸ್ಲೋ ಆಗಿದ್ರೆ ಒಂದು 7-8 ನಿಮಿಷ. ಆಲ್ರೆಡಿ ನೋಡಿ ಕಲರ್ ಚೇಂಜ್ ಆಗ್ತಿದೆ. ಮೂರು ಉಳಿದಿದೆ, ಅದನ್ನ ಹಾಕೊಳ್ಳೋಣ ಬನ್ನಿ. ಬನ್ನಿ, ಕಬಾಬ್ ಪ್ಯಾಕ್ ಮಾಡಿದೀನಿ. ಹೆಂಗಿದೆ ಪ್ಯಾಕಿಂಗ್? ಪ್ಲೇಟ್ ತಂದಿಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ತಿದ್ದೀನಿ. ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಇಂದ ಪ್ಲೇಟ್ ಮಾಡ್ತೀನಿ. ಇದೆ ನಿಮ್ಮೂರಲ್ಲಿ ಸಿಕ್ಕರೆ ಬಾರಿ ಚೆನ್ನಾಗಿರುತ್ತೆ, ಬಾರಿ ಟೇಸ್ಟ್. ಒಂದ್ಸರಿ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಫ್ಯಾಮಿಲಿ ಜೊತೆ, ಬಾರಿ ಚೆನ್ನಾಗಿರುತ್ತೆ. ನೋಡಿಲಿ ಕಡ್ಡಿನ ಹಿಂಗೆ ಹಾಕೊಳ್ಳೋದು ಮರಿಬೇಡಿ. ಯಾವ್ದಾದ್ರು ಕಡ್ಡಿ ಯೂಸ್ ಮಾಡಿ ನೀವು ಮನೇಲಿ, ಯಾವ ಸಿಗುತ್ತೆ ಆ ಕಡ್ಡಿ ಹಾಕೊಳ್ಳಿ. ಬ್ಯಾಂಬೂ ಸ್ಟಿಕ್ ಅಂತ ಬೇಕು ಅಂತ ಏನಿಲ್ಲ. ಏನಂದ್ರೆ ವಿಷಯ, ಈ ತರ ಔಟ್ಡೋರ್ ಅಲ್ಲಿ ಫುಲ್ ಪೀಸ್ಫುಲ್ ಲೊಕೇಶನ್ ಅಲ್ಲಿ ಫಾರೆಸ್ಟ್ ಮಧ್ಯ ಈ ತರ ಕುಕ್ ಮಾಡ್ಕೊಂಡು ತಿನ್ನಕ್ ಯಾವ ತರ ಸಖತ್ತಾಗಿರುತ್ತೆ ಅಂದ್ರೆ ಒಂದ್ಸಲ ಲೈಫಲ್ಲಿ ನೀವು ಎಂಜಾಯ್ ಮಾಡ್ಲೇಬೇಕು. ಇದು ಫ್ರೈ ಆಯ್ತು, 4 ನಿಮಿಷ ಆಯ್ತು, ಇನ್ನು 1 ನಿಮಿಷ ಬೇಕು ಫ್ರೈ ಆಕೆ. ಸಾಕಾಗಿದೆ. ಇವಾಗ ಇದನ್ನು ತೆಗಿಯೋಣ ಬನ್ನಿ, ಹಾಕೊಳ್ಳೋಣ ಪ್ಲೇಟಿಗೆ. ಓಕೆ ಫ್ರೆಂಡ್ಸ್, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಟ್ರೈ ಮಾಡಕ್ ಹೋಗ್ತಿದೀನಿ.
ಈ ಕಡ್ಡಿನ ತೆಗಿಬೇಕು ಅವಾಗ. ಈ ತಲೆನ ಹಿಂಗ್ ಮುರ್ಕೊಬಿಡೋಣ ನೋಡಿ. ತಲೆ ಏನ್ ಬೇಡ ನಮ್ಗೆ, ತಲೆ ಬೇಕಾದ್ರೆ ತಿನ್ಬೋದು ನೀವು, ನಾನು ತಿಂತ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ತೀನಿ, ಬಾರಿ ಚೆನ್ನಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.